ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಹೇಗಾಗುತ್ತೆ ಅಂತ ವ್ಲಾಗ್ ನೋಡ್ಕೊಬರೋಣ. ಸಂಡೇ ಮಧ್ಯಾಹ್ನ ಒಂದೂವರೆ ಹಂಗೆ ಆಗಿತ್ತು. ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಬೆಳಗ್ಗೆಯಿಂದ ಅಂದ್ಕೊಂಡಿರಲಿಲ್ಲ ಊರಿಗೆ ಹೋಗಬೇಕು ಅಂತ. ಬಟ್ ಅಮ್ಮ ತಂಗಿ ಇಬ್ಬರು ಫೋರ್ಸ್ ಮಾಡಿ ಕರಿತಾನೆ ಇದ್ರು, ಬಾ 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 ಅಂತ. ಮತ್ತು ಹಸ್ಬೆಂಡು ಮತ್ತು ದೊಡ್ಡ ಮಗಳು ಗಾಡಿಗೆ ಪೆಟ್ರೋಲ್ ಇರಲಿಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಬ್ರಕ್ಕೆ ಹೋಗಿದ್ರು. ಶಾರುಖ್ ಫುಲ್ಲು ನಿದ್ದೆ ಬಂದ್ಬಿಟ್ಟಿತ್ತು. ಅವಳು ಇವತ್ತು ಬೆಳಗ್ಗೆಯಿಂದ ನಿದ್ದೆ ಸಹ ಮಾಡಿರಲಿಲ್ಲ. ಹಂಗಾಗಿ ಇವಾಗ ಊಟ ಮಾಡಿಸ್ದೆ, ಬಿಸಿ ಬಿಸಿ ಮಲ್ಕೊಬಿಟ್ಲು. ಅವಳು ಎದ್ದೋಳು ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡೋಣ ಅಂತ ಸಿಂಪಲಾಗಿ ಒಂದು ಕುರ್ತಾ ವೇರ್ ಮಾಡಿಕೊಂಡು ರೆಡಿಯಾಗಿ ಇವಾಗ ಹೊರಟಿದ್ವಿ. ಫಸ್ಟ್ ಟೈಮ್ ಗಾಡೀಲಿ ಹೋಗ್ತಾರೆ ಶಾರುನ ಇಷ್ಟು ದೂರ ಕರ್ಕೊಂಡು. ಅವಳು ಗಾಳಿ ಇರೋದ್ರಿಂದ ಈ ಕಡೆ ಆ ಕಡೆ ನೋಡ್ತಾನೆ ಇದ್ಲು. ಈ ಕಡೆ ತಿರ್ಗಿದ್ರೆ ಬಿಸಿಲು, ಆ ಕಡೆ ತಿರ್ಗಿದ್ರೆ ಗಾಳಿ ಅನ್ನೋ ಥರ. ಆಮೇಲೆ ಹೋಗ್ತಾ ಹೋಗ್ತಾ ಕುಡಿಸ್ಕೊಬಿಟ್ಟೆ ನಾನು. ಅವಾಗ ಸ್ವಲ್ಪ ಕಂಫರ್ಟಬಲಾಗಿ ಕುತ್ಕೊಂಡ್ಲು. ಇನ್ನೇನು ಹತ್ರ ಬಂದ್ವಿ ಊರ ಹತ್ರ. ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಲು ಶಾರು. ಅವಳಿಗೆ ನಿದ್ದೆ ಸಾಲ್ತಾನೆ ಇರಲಿಲ್ಲ ಇವತ್ತು. ಹಾಗಾಗಿ ಮತ್ತೆ ಮಲಗಿಬಿಟ್ಲು. ಅವಳನ್ನ ಮಲಗಿದ್ದಂಗೆ ಕರ್ಕೊಂಬಂದ್ಬಿಟ್ನಲ್ಲ. ಹಾಗಾಗಿ ಇಲ್ಲಂತೂ ನೇಚರ್ ಅಂತೂ ಸಖತ್ತಾಗಿತ್ತು. ಇಲ್ಲಿ ಫೋಟೋಶೂಟ್ಗೆಲ್ಲ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಬಟ್ ನನ್ನ ಹಬ್ಬಿ ಎಲ್ಲೂ ಗಾಡಿ ನಿಲ್ಲಿಸೋದೇ ಇಲ್ಲ. ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ ಇರ್ತಾರೆ. ಅವ್ರನ್ನ ಇಳಿಸಿ ಎಗ್ಸೋಕ್ಕಾಗಲ್ಲ. ಇವತ್ತು ಬೇರೆ ಗಾಡೀಲಿ ಬಂದಿದ್ವಾ, ಹಾಗಾಗಿ ನೆಕ್ಸ್ಟ್ ಟೈಮಿಂದ ಗಾಡೀಲಿ ಬರೋಂಗಿದ್ರೆ ಬರೋದೇ ಬೇಡ ಊರಿಗೆ ಅಂತ ಹೇಳ್ಬಿಟ್ಟು. ಇನ್ನು ನಂಗಂತೂ ಅಷ್ಟು ಬ್ಯಾಕ್ ಪೇನ್ ಬಂದ್ಬಿಡ್ತು. ಮಕ್ಕಳು ಪಾಪ ಮುಂದೆ ಅವಳು ಬೇರೆ ನಿದ್ದೆ ಹೋಗ್ತಾ ಇರ್ತಾಳೆ. ಇಲ್ಲಿ ಊರಿಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಬಂದು ಗಾಡಿ ಸೌಂಡ್ ಕೇಳಿಸ್ತಾ ಇದ್ದಂಗೆ ಬಂದು ಶಾರುನ್ ಕರ್ಕೊಂಡು ಹೊರಟೋದ್ರು. ಇಲ್ಲಿ ನವಿ ಬಿರಿಯಾನಿ ಮತ್ತು ಕಬಾಬ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಕಬಾಬ್ ಇವತ್ತು ರೆಡಿಮೇಡ್ ಪೌಡರ್ ಹಾಕಿಲ್ವಂತೆ, ಹೋಮ್ ಮೇಡಾಗಿ ಮಾಡಿದ್ದೀನಿ, ನೋಡು ಟೇಸ್ಟ್ ಮಾಡು ಅಂತಂದ್ಲು. ಒಂದು ಸ್ವಲ್ಪ ಸಾಲ್ಟ್ ಮಾತ್ರ ಒಂಚೂರು ಕಡಿಮೆ ಅನಿಸ್ತಷ್ಟೆ. ಏನು ಮಿಕ್ಕಿದಂತೂ ಸೂಪರಾಗಿತ್ತು. ಬಿರಿಯಾನಿ ಗೊತ್ತಲ್ವ ಅವಳ ಕೈಯಲ್ಲಿ ಹೆಂಗಾಗುತ್ತೆ ಅಂತ. ನನಗಂತೂ ಫೇವ್ರೆಟ್ ಚೆಫ್ ಬಿರಿಯಾನಿಗಳು. ನೋಡಿ ಶಾರು ಎಷ್ಟು ಗಲಾಟೆ ಮಾಡ್ತಾವಳೆ ಅಂತ. ವಾಯ್ಸ್ ಓವರ್ ಕೊಡೋಕ್ಕೂ ಬಿಡಲ್ಲ. ಡೈರೆಕ್ಟಾಗಿ ವ್ಲಾಗ್ ಮಾಡುವಾಗ ಸೆಂಟ್ರಲ್ಲಿ ಮಾತಾಡ್ತಾನೆ ಇರ್ತಾಳೆ. ಇಲ್ಲಿ ಬಿಸಿ ನೋ ಪ್ರಿಸರ್ವೇಟಿವ್ಸ್, ನೋ ರೆಡಿಮೇಡ್ ಪೌಡರ್ ಎಲ್ಲ ಯೂಸ್ ಮಾಡಿರೋವಂಥ ಫ್ರೆಶ್ಶಾಗಿ ಯೂಸ್ ಮಾಡಿರೋವಂಥ ಕಬಾಬ್ ಅಂತೂ ಚೆನ್ನಾಗಾಗಿತ್ತು. ಒಂಚೂರು ಸಾಲ್ಟ್ ವೈಸ್ ಅಷ್ಟೇ. ಬಿಸಿ ಕಬಾಬ್ ರೆಡಿಯಾಗಿತ್ತು. ಅವಳು ಫೋನ್ ಮಾಡಿದ್ಲು ಕಬಾಬ್ ಸುಟ್ಬಿಡ್ತೀನಿ ಅಂತ. ಮತ್ತು ಆರೋಗುತ್ತೆ ಅಂದ್ಬಿಟ್ಟು ಸುಟ್ಟಿರ್ಲಿಲ್ವಂತೆ. ನಾನು ಬಂದ್ಬಿಡ್ಲಿ ಅಂತ ಊಟನೂ ಸಹ ಮಾಡ್ದಿರ ಕಾಯ್ತಾ ಇದ್ಲು, ಎಲ್ಲಿ ಊರಿಗೆ ಬರೋದಿಲ್ವ ಅಂತ. ಪುಣ್ಯ ನಿನ್ನೂ ತೋರಿಸ್ತೀನಿ ನೋಡು. ಅವನು ಮಮ್ಮಿ ನನ್ನನ್ನು ತೋರಿಸೋದೇ ಇಲ್ಲ ಅಂತ. ಪುನಮ್ಮ ಎಲ್ಗ ನೋಡ್ತಾವಳೆ ಅವಳು. ರೂಮ್ ನೋಡ್ಕೊಂಬತ್ತಾವಳು ಅವಳು. ಸರಿ ಫೋಟೋ ಕ್ಯಾಮ್ರಾ ನೋಡೋಣ ಅವಳು. ಅಲ್ಲುಗಳು ನೋಡಿ ಎಷ್ಟು ದೊಡ್ಡವಾಗವೆ. ಎಲ್ರದ್ದು ಊಟ ಆಗಿ ನಾನು ನವೀನ್ ಇಬ್ಬರೇ ಉಳ್ಕೊಂಡಿದ್ವಿ. ಅವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ಅವಳು ಕೂತ್ಕೊಂಡಿದ್ದು. ನಾನು ಎಲ್ಲಿ ಊರಿಗೆ ಬರೋದಿಲ್ವ ಅಂತ, ನಾನು ಬರೋ ತನಕ ಊಟನೂ ಮಾಡಲ್ಲ, ಕಾಯ್ತಾ ಇರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಇನ್ನೇನು ಹೋಗಿ ಊಟ ಮಾಡ್ಕೊಬರೋದು ತಾನೆ ಅಂದ್ಬಿಟ್ಟು ಅವಳಿಗೂ ಬೇಜಾರಾಗಬಾರ್ದು ಅಂತ ಬಂದ್ವಿ. ಹಸ್ಬೆಂಡೆಲ್ಲ ಊಟ ಆಯಿತು, ಅವ್ರು ಊಟ ಮಾಡ್ಬಿಟ್ಟು ಕೂತ್ಕೊಂಡಿದ್ರು. ಇಲ್ಲಿ ನಾವಿವಾಗ ಊಟಕ್ಕೆ ಬಡಿಸ್ಕೊಂಡು ಪುನರ್ವಿನೂ ಅವಳು ಅಲ್ಲಿ ಇಲ್ಲಿ ಎಲ್ಲರ ಜೊತೆ ಒಂದಂತೂ ತಿಂತಾ ಇರ್ತಾಳೆ. ಹೊಟ್ಟೆ ತುಂಬ ಒಂದು ಹತ್ರ ಕುತ್ಕೊಂಡು ತಿನ್ನಲ್ಲ ಅವಳು. ಹಾಗಂತ ಇಲ್ಲಿ ಬಿರಿಯಾನಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ವಿ. ಬಿರಿಯಾನಿ ಅಂತೂ ಚೆನ್ನಾಗಾಗಿತ್ತು. ಬಟ್ ಒಂದು ಸ್ವಲ್ಪ ಡ್ರೈ ಅನಿಸ್ತಷ್ಟೇ. ಅವಳಿಗೆ ಹತ್ರದಲ್ಲಿ ಹೆಂಗೆ ಮಾಡಿದ್ಲೋ ಏನೋ ಪಾಪ. ಅವರೆಲ್ಲ ಊಟ ಮುಗಿಸಿ ಆಲ್ರೆಡಿ ಎಲ್ಲಡ್ಕೆಗೆ ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ರು. ಎಲ್ಲಡ್ಕೆ ಇರೋದಿಷ್ಟೇ ಖಾಲಿ ಆಗ್ಬಿಟ್ಟಿತ್ತು ಅಂತ ನಾವು ಇವತ್ತು ಗಾಡೀಲಿ ಬಂದಿದ್ರಿಂದ ಎಲ್ಲಡ್ಕೆನೇ ತೊಗೊಂಬಂದಿಲ್ಲ. ಇವಾಗ ನೆಕ್ಸ್ಟ್ ಅಂಗಡಿಗೆ ಹೋಗ್ಬಿಟ್ಟು ಹೋಗ್ಬೇಕು. ಶಾರು ಅಂತೂ ನಮ್ಮಮ್ಮನ ಬಿಟ್ಟರೆ ಇನ್ನೊಬ್ರ ಹತ್ರನೂ ಹೋಗ್ತಾನಿಲ್ಲ. ನಮ್ಮಮ್ಮ ಕೈಯಿಂದ ಇಳಿತಾನೂ ಇರಲಿಲ್ಲ. ಅಯ್ಯಪ್ಪ ಬಿಟ್ಟರೆ ಇನ್ನೆಲ್ಲಿ ನಮ್ಮಮ್ಮ ಮತ್ತೆ ಊರಿಗೆ ಹೋಗ್ಬಿಡ್ತಾರೋ, ಎಲ್ಲಿ ನಮ್ಮಮ್ಮ ನನಗೆ ಸಿಗಲ್ವೋ ಅಂದ್ಬಿಟ್ಟು ಅವಳಂತೂ ನಮ್ಮ ಅಮ್ಮನ ಬಿಟ್ಟಿರ್ತಾನೆ ಇರಲಿಲ್ಲ, ಯಾರ ಹತ್ರನೂ ಬರ್ತಾರಿಲ್ಲ. ಊಟ ಎಲ್ಲ ಮಾಡಿದಾದ್ಮೇಲೆ
ಹಿಂಗೆ ಇರುತ್ತಲ್ಲ ಫ್ಲ್ಯಾಶ್ ಬ್ಯಾಕ್ ಮೆಮೊರೀಸ್ ಅಂತ, ಹಂಗೆ ಏನಕ್ಕೋ ನೆನಪಾಯಿತು. ಆಮೇಲೆ ನಮ್ಮಮ್ಮ ಆಲ್ಬಮ್ ತೊಗೊಂಬಂದರು. ಓ ಪುನರ್ವಿ ನಂತರನೇ ಇರೋದು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ಕೊಂಡು, ನಮ್ಮಮ್ಮ ಇರು ಬೇಕಾದ್ರೆ ತೋರಿಸ್ತೀನಿ ನೀನು ಹಿಂಗೆ ಇದ್ದಿದ್ದು ಅಂದ್ಬಿಟ್ಟು ತೊಗೊಂಬಂದು ತೋರಿಸ್ತಾಯಿದ್ರು. ಇಲ್ಲಿ ನೋಡಿ ನಮ್ಮಪ್ಪ ಒಂದು ಮ್ಯಾರೇಜ್ ಫೋಟೋ, ಇದು ರಿಸೆಪ್ಷನ್ ಫೋಟೋ. ಅಲ್ಲಿ ಯಾರ್ಯಾರಿದ್ದಾರೆ ಹೆಂಗಿದ್ದಾರೆ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ನಾನು ನನ್ನ ತಂಗಿ, ನನ್ನ ಹಸ್ಬೆಂಡು, ನವಿಯವ್ರ ಹಸ್ಬೆಂಡು ಎಲ್ಲ ಕೂತ್ಕೊಂಡು ಆಲ್ಬಮ್ ನೋಡ್ಕೊಂಡು ಹಿಂಗೆ ಮೆಮೊರೀಸ್ ಏನಂತಾರೆ ಬ್ರಿಂಗ್ ಬ್ಯಾಕ್ ಅಂತ ಹೇಳ್ತಾರಲ್ವ, ಆ ಥರ ಮೆಮೊರೀಸ್ನೆಲ್ಲ ಮೆಲ್ಕಾಕ್ತಾ ಇದ್ವಿ. ಆ ಕನಕಾಂಬ್ರ ಹಾರಗ್ಲಾಕ್ಬಿಟ್ಟವ್ರೆ. ಇವಾಗಂತೂ ಆ ಥರದ್ದು ಹಾರಗಳೇ ಸಿಗಲ್ಲ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಅಪ್ಪ ಅಮ್ಮನೇ ಈ ಥರ ಕನಕಾಂಬ್ರ ಹಾರ ಹಾಕಿದ್ದು ಅನಿಸುತ್ತೆ. ನೋಡಿ ಇರ್ತಾನೆ ಇಲ್ಲ ಅವಳು, ಯಾರ ಹತ್ರನೂ ಬರ್ತಾಯಿಲ್ಲ. ನಮ್ಮಮ್ಮ ಹತ್ರನೇ ಓಡಿ ಹೋಗ್ತಾಳೆ. ನಮ್ಮಮ್ಮ ಹತ್ರ ಕಂಫರ್ಟಬಲಾಗಿ ಆಡ್ಕೊಂಡಿರ್ತಾಳೆ. ಇಲ್ಲಿ ನಂದು ನಮ್ಮಪ್ಪದು ನಮ್ಮಮ್ಮದೆಲ್ಲ ಚೈಲ್ಡ್ಹುಡ್ ಫೋಟೋಸು ಇದು, ನಾನು ನಮ್ಮಪ್ಪ ನಮ್ಮಮ್ಮ. ನಂಗಂತೂ ನೋಡಿ ಎಷ್ಟು ಇದಾಗ್ಬಿಡ್ತಂದ್ರೆ, ಹೂವು ಏನು ಇಷ್ಟೊಂದು ಮುಡ್ಸಿದ್ದೀರ ನಂಗೆ ಅಂತ ಕೇಳ್ತಾಯಿದ್ದೆ ನಾನು. ನಮ್ಮಮ್ಮ ಇನ್ನು ಹೂವು ಮುಡ್ಸು ಅಂತಲೇ ಅವಾಗ ಜಗಳ ಮಾಡ್ತಾಯಿದ್ದಿದ್ದು ನೀನು, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇದ್ರು. ಹಿಂಗೆ ಫೋಟೋಸ್ ನೋಡ್ಕೊಂಡು ಒಂದೊಂದು ಫೋಟೋ ಬಗ್ಗೆ ಒಂದೊಂದು ಮೆಮೊರಿ ಇರುತ್ತೆ. ಅಜ್ಜಿ ಬಾಜಿ ఇంకా అక్కడ మేము ఎత్తైతే శబరి బರೋದು ನನಗೆ ಕಸ್ತೈತೆ ನಾನು ನೋಡಕ ನೋಡ್ಬಿಟ್ಟು ಕೊಡ್ತೀನಿ ಇದು. ಮಮ್ಮಿ ಅಲ್ಲ ಮಶಾರು ನಮ್ಮಮ್ಮ ಇದೇ ಫೋಟೋ ಹೇಳ್ತಾ ಇದ್ದಿದ್ದು, ನೋಡು ನಿಂತರನೇ ಅವಳೆ ಅಂತ. ನನ್ನ ವರ್ಷನ್ ಅಂತಲೇ ಹೇಳ್ಬೋದು ನನ್ನ ಮಗಳು. ಬೇರೆಯವ್ರನ್ನೆಲ್ಲ ನೋಡಿದಾಗ ಅನಿಸ್ತಾಯಿತ್ತು ಅವ್ರ ಅಮ್ಮನ ಥರನೇ ಇದ್ದಾರಲ್ಲ ಇವರು ಅಂತ. ಬಟ್ ಇವಾಗ ನನ್ನ ಮಗಳು ನನ್ನ ಥರನೇ ಆಗ್ತಾಳೆ ಮುಂದಕ್ಕೂ ಅಂತ ಒಂಥರ ಖುಷಿ. ಅಕ್ಕ ತಂಗಿ ಥರ ಇರ್ತೀರೇನೋ ನಾನು ನನ್ನ ಮಗಳು ಅಂತ. ಬಟ್ ನಂತರ ದಪ್ಪ ಆಗದಿದ್ರೆ ಸಾಕಷ್ಟೇ ಅವಳು, ಚೆನ್ನಾಗಿರಲಿ ಮಕ್ಕಳು ಅಂತ ಅಂದ್ಕೊಂಡು ಹೊರಗಡೆ ಹೋಗಿ ಅಂಗಡಿಗೆ ಹೋಗಿದ್ದೆ. ನನ್ನ ಮಗಳನ್ನ ಕರ್ಕೊಂಡು ಹೋದ್ರೆ ಅಂತೂ 100 ರೂಪಾಯಿ ಆಗೋ ಜಾಗದಲ್ಲಿ 200 ರೂಪಾಯಿ ಮಾಡಿ ಕರ್ಕೊಂಬರ್ತಾಳೆ. ಹಾಗೆ ಇವಾಗ ಐಸ್ ಕ್ರೀಮ್ ಅಂದ್ಕೊಂಡು ಅಲ್ಲಿ ಕೂಗಾಡಿ ಕಿರ್ಚಾಡಿ ಇವಾಗ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಬಂದೆ. ಯಾವುದ್ಯಾವುದೋ ಹೊಸ ಫ್ಲೇವರೆಲ್ಲ ಬಿಟ್ಬಿಟ್ಟವ್ರೆ ಅಂದ್ಬಿಟ್ಟು ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಜಾಸ್ತಿ ಕೊಡಲ್ಲ, ನಾನು ಊರಿಗೆ ಹೋಗೋಕ್ಕೆ ಮುಂಚೆ ಇಲ್ಲೇ ತಿಂದ್ಬಿಟ್ಟು ಬಟ್ ನಾನು ಊರಲ್ಲಿ ಕೊಡಿಸೇ ಇಲ್ಲ. ಇವಾಗ ಬಂದಿದ್ದಕ್ಕೆ ಅಂಗಡಿಗೆ ಕರ್ಕೊಂಡೋಗಿದ್ದಕ್ಕೆ ಒಂದು ಕೊಡಿಸಿದೆ ಅಷ್ಟೇ. ಇನ್ನು ಮಕ್ಕಳು ಇರ್ತಾರಲ್ಲ 3 ಜನಕ್ಕೂ ಒಂದೊಂದು ಕೊಡಿಸ್ಕೊಂಡು ಕರ್ಕೊಂಬಂದು ಹಂಗೆ ಎಲಡ್ಕೆ ಎಲ್ಲ ತೊಗೊಂಬಂದೆ. ಇನ್ನು ನಾನ್ ವೆಜ್ ತಿಂದಮೇಲೆ ಎಲಡ್ಕೆ ಹಾಕ್ಕೊಂಡಿಲ್ಲ ಅಂದರೆ ಅದೊಂಥರ ಇದಾಗುತ್ತೆ. ಇಷ್ಟೆಲ್ಲ ಆಗ್ತಾ ಹಂಗೆ ಟೈಮ್ ಹಾಗೇ ಹೋಯ್ತು. ಊರಿಗೆ ಹೋಗೋ ಅಷ್ಟರಲ್ಲಿ ನವಿಗೆ ಕತ್ಲಾಗ್ಬಿಡುತ್ತೆ, ಗಾಡಿ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ರೆಡಿ ಆದ್ಳು. ನೋಡ್ರಿ ಯಾವಾಗೂ ಅವಳ ಮಕ್ಳಿಗಿಂತ ಅವಳು ನನ್ನ ಮಕ್ಕಳನ್ನೇ ಮುದ್ಲಾಡ್ತಾ ಇರ್ತಾಳೆ. ಅದಕ್ಕೆ ನಮ್ಮ ಪುಣ್ಯ ಅಂತೂ ಹೇಳೇ ಬಿಡ್ತಾಳೆ, ನಿಂಗೆ ಅನುಮಮ್ಮಿ ಮಕ್ಕಳು ತಾನೇ ಇಷ್ಟ, ನಿಂಗೆ ಶಾರುಖನು ತಾನೇ ಇಷ್ಟ, ನಾವು ಇಷ್ಟ ಇಲ್ಲ ತಾನೇ ಅಂತ. ಹಂಗಂತಲ್ಲ, ಇವ್ರು ಇನ್ನೂ ಚಿಕ್ಕ ಮಕ್ಕಳು ಅಂತ ಅವಳು ಸ್ವಲ್ಪ ಚೆನ್ನಾಗಿ ಕೇರ್ ಮಾಡ್ತಾಳೆ, ಜಾಸ್ತಿ ಕೇರ್ ಮಾಡ್ತಾಳೆ ಅಷ್ಟೇ. 5 ಗಂಟೆ ಆಗೇ ಹೋಯ್ತು. ಅವಳು ಊರಿಗೆ ರೆಡಿ ಆಗ್ತಾಯಿದ್ಲು, ಈ ಕಡೆ ನಾವು ಸಹ ರೆಡಿ ಆಗ್ತಿದ್ವಿ. ಇನ್ನು ಮಕ್ಳಿಗೆ ಚಳಿ ಅಂದ್ಬಿಟ್ಟು ಅವ್ರಿಗೆ ಟೋಪಿ ಸ್ವೆಟರ್ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ವಿ. ಕಾರಲ್ಲಿ ಬಂದಿದ್ರೆ ಅಷ್ಟೇನು ಗೊತ್ತಾಗ್ತಿರಲಿಲ್ಲ, ಬೈಕಲ್ಲಿ ಬಂದಿದ್ದೀರಿ. ಸಂಜೆ ಆಗ್ತಾ ಚಳಿ ಸ್ಟಾರ್ಟ್ ಆಗುತ್ತೆ. ಆ ಚಳಿ ಅಂತೂ ತಡಿಯೋಕ್ಕೆ ಆಗಲ್ಲ. ಇವಾಗ ನಮ್ಮಪ್ಪ ಕರ್ಕೊಂಡು ಕೂತ್ಕೊಂಡಿದ್ರು, ಬಾವ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ, ಇಲ್ಲೇ ಬಿಟ್ಬಿಡ್ರಿ ಇವಳನ್ನ ಅಂತ. ಪುನರ್ವಿ ರೆಡಿ ಊರಿಗೆ ಹೋಗೋಕ್ಕೆ. ನವಿ ಸಹ ರೆಡಿ ಆದ್ಲು. ಇಲ್ಲಿ ನೋಡಿ ನಮ್ಮ ಶಾರು ಮರಿ, ನಮ್ಮ ಅಮ್ಮ ಅವರೆಲ್ಲ ಒಳ್ಳೆ ಮೊಲ ಮರಿ ಥರ ಕಾಣಿಸ್ತಾವಳೆ ಅಂತ ಹೇಳ್ತಾಯಿದ್ರು. ಕ್ಯೂಟಿ ನೋಡಿ, ನಮ್ಮ ಮನೆ ಕ್ಯೂಟಿ ಇವಳು. ಕ್ಯೂಟಿ ಪಾಯ್. ಇವಾಗ ಎಲ್ಲ ಮಕ್ಕಳಲ್ಲೂ ಲಾಸ್ಟ್ ಮಗು ಇವಳ, ಚಿಕ್ಕವಳು ಇವಳೇ ಇರೋದ್ರಿಂದ ಎಲ್ಲರಿಗೂ ಇವಳನ್ನ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅವಳಿನ್ನ ಇಳಿತಾ ಇಲ್ಲ ನಮ್ಮ ಅಮ್ಮಯಿಂದ, ನಾನು ಹೋಗಲ್ಲ ಅನ್ನೋ ಥರನೇ ಇದ್ಲು. ಬಾಯಿ ಮಾತು ಬರೋ ಹಾಗಿದ್ದಿದ್ರೆ ಹೇಳ್ತಾ ಇದ್ಲು ಏನೋ. ನಮ್ಮ ಅಮ್ಮಗೂ ಬಾಯ್ ಮಾಡಿ ಎಲ್ರಿಗೂ ಬಾಯ್ ಮಾಡಿ ನವಿಯವರು ಹೊರಟ್ರು. ಈ ಕಡೆ ನಾವು ಬಂದ್ವಿ. ಬರ್ತಾ ಶಾರು ಇನ್ನು ಊರು ಬಿಟ್ಟು ಒಂದು 100 ಮೀಟ್ರ್ ಬಂದಿಲ್ಲ, ಅಷ್ಟರಲ್ಲಿ ಹಂಗೆ ಮಲಗೇ ಬಿಟ್ಲು. ಅವಳಿಗೆ ಇವತ್ತು ನಿದ್ದೆ ಸಾಲಿಲ್ವಲ್ಲ, ಹಾಗಾಗಿ. ಇನ್ನು ಮುಂದೆ ನೋಡಿದ್ರೆ ಮುಂದೆ ಪುನರ್ವಿ ಸಹ ಮಲ್ಕೊಬಿಟ್ಟವಳೆ. ಏನು ಮಾಡಿದ್ರು ಎದ್ದೊಳ್ತಲ್ಲ, ಎಷ್ಟು ಎಬ್ಸಿದ್ರು ಎದ್ದೊಳ್ತಾ ಇಲ್ಲ. ಲಿಟ್ರಲ್ಲಿ ಅವಳು ಊರಿಗೆ ಹೋಗಿ ಗಾಡಿ ನಿಲ್ಲಿಸೋ ತನಕ ಎದ್ದೇ ಇಲ್ಲ.
ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಇವತ್ತು ಗಾಡೀಲಿ ಹೋಗಿ ಬಂದಿದ್ದಕ್ಕೆ ಫುಲ್ಲು ಸುಸ್ತಾಗೋಯ್ತು. ಹಾಗಾಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.